ಅಂದರೆ ಕಂಟ್ರಿ ಮೇಡಿನ ಪಾತ್ರಗಳನ್ನು ಪರಿಚಯ ಮಾಡಬೇಕಾಗಿತ್ತು. ನಮ್ಮ ಸಿನಿಮಾದಲ್ಲಿ ಯಾರು ನಾಯಕ ನಟರಿಲ್ಲ, ಆದರೆ ಎಲ್ಲ ಪಾತ್ರಗಳು ಯಾರ್ಯಾರು ಇಲ್ಲಿ ಕಾಣಿಸಿದಾರೋ ಟ್ರೈಲರಲ್ಲಿ, ಇನ್ನೂ ಕಾಣಿಸ್ದೇ ಇರೋರು ಸುಮಾರು ಜನ ಇದ್ದಾರೆ. ಅವರೆಲ್ಲರೂ ಕೂಡ ಈ ಸಿನಿಮಾದ ಹೀರೋಗಳು. ಇದು ಸುಮ್ಮನೆ ಊಫಿ ಟೈಮ್ ಪಾಸ್ಗೋಸ್ಕರ ಹೇಳ್ತಿರೋ ಮಾತಲ್ಲ. ರೀಲ್ 1ನಲ್ಲಿ ಒಬ್ಬ ಹೀರೋ ಆದರೆ ರೀಲ್ 2ನಲ್ಲಿ ಒಬ್ಬ ಇರ್ತಾನೆ, ಇನ್ನೊಬ್ಬ ರೀಲ್ 3ನಲ್ಲಿ ಹೀರೋ ಆಗ್ತಾನೆ. ಇಡೀ ಕತೆ ನೋಡಿದ್ರೆ ಯಾರು ಹೀರೋ ಅಂತ ಗೊತ್ತಾಗುತ್ತೆ. ಈ ಥರದ್ದೊಂದು ಪ್ರಯತ್ನನೇ ಕಂಟ್ರಿ ಮೇಡ್ ಭಾಗ 2. ಈಗ ನಮ್ಮ ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿರೋಂಥ ಎಲ್ಲ ಪಾತ್ರಗಳು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ನನ್ನ ಎಡಭಾಗಕ್ಕೆ ಬಲಭಾಗಕ್ಕೆ ನಿಂತ್ಕೊಂಡ್ರೆ ಎಲ್ಲರೂ ಇಂಟ್ರಡ್ಯೂಸ್ ಮಾಡೋದಕ್ಕೆ ಭಾಳ ಸುಲಭ ಆಗುತ್ತೆ. ಹೆಸರುಗಳು ಭಾಳ ವಿಚಿತ್ರವಾದ, ವಿಶಿಷ್ಟವಾದ ಮತ್ತು ಆ ಪಾತ್ರಕ್ಕೆ ಅನುಗುಣವಾದ ಹೆಸರುಗಳು. ಇವಾಗ ಕಾಜಲ್ ಯಾಕೆ ಕಾಜಲ್ ಆಗ್ತಾನೆ, ಮಿಲ್ಕಿ ಯಾಕೆ ಮಿಲ್ಕಿ ಆಗ್ತಾನೆ, ಆಮೇಲೆ ಯಾರೋ ಮಜ್ಜಿಗೆ ಏನಕ್ಕೆ ಮಜ್ಜಿಗೆ ಆಗ್ತಾನೆ ಅಂದರೆ ಎಲ್ಲ ಪಾತ್ರಗಳಿಗೂ ಅದರದೇ ಆಗಿರೋಂಥ ಒಂದು ಕತೆ. ಪ್ರವೀಣ್ ಅವ್ರು ಹೇಳ್ದಂಗೆ ಬೇಕಿದ್ರೆ ಅದನ್ನೇ ಒಂದು 50 ಸಿನಿಮಾ ಮಾಡಾಕ್ಬಿಡ್ಬೋದು. ಅದು ಮುಂದಕ್ಕೆ ಮಾಡೋಣ, ಫ್ರಾಂಚೈಸಿ ಥರ ಅದನ್ನೆಲ್ಲ. ಸೊ ಎಲ್ಲ ನಮ್ಮ ಪಾತ್ರಗಳು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು, ಸ್ವಲ್ಪ ಬೇಗ ಬರಬೇಕು. ಇಲ್ಲಿ ಕಾಣ್ತಾ ಇರೋ ಎಲ್ಲ ಶಿಲ್ಪ ಇಲ್ವಾ, ಇಲ್ಲಿ ಕಾಣ್ತಾ ಇರೋ ಎಲ್ಲರೂ ಅಂದರೆ ಆಗಲೇ ನಾವು ಪ್ರೆಸ್ ಮೀಟ್ ಶುರು ಮಾಡೋದಕ್ಕಿಂತ ಮುಂಚೆ ಫೋಟೋ ತೆಗೆಸ್ಕೊತಾ ಇರಬೇಕಾದ್ರೆ ನಮ್ಮ ಮೋಕ್ಷಣ್ಣ ಹೇಳ್ತಾ ಇದ್ರು, ಆರ್ಟಿಸ್ಟ್ಗಳು ಯಾರ್ಯಾರು ಇದ್ದಾರೋ ಅವರೆಲ್ಲ ಕಾಣಿಸ್ಕೊಳ್ಳಿ ಅಂದೆ. ಸರ್ ಎಲ್ಲರೂ ಆರ್ಟಿಸ್ಟೇ ಅಂದೆ. ಹೌದಾ, ಇಷ್ಟು ಜನನ ಅಂದರು. ಹ್ಞೂ ಸರ್, ಈ ಸಿನಿಮಾದಲ್ಲಿ ಹೀರೋ ಇಲ್ಲ, ಹೀರೋಯಿನ್ ಇಲ್ಲ, ಆದರೆ ನನ್ನ ಮಗಂದು 2.5 ಗಂಟೆ ಸಿನಿಮಾ ಅಂದರೆ ಅದು ಎಲ್ಲದರಲ್ಲಿ ಇವರು ಅಷ್ಟು ಜನ ದೇ ಆರ್ ಗೋಯಿಂಗ್ ಟು ಬಿ ದಿ ಹೀರೋಸ್ ಆ್ಯಂಡ್ ಹೀರೋಯಿನ್ಸ್ ಆಫ್ ದಿಸ್ ಫಿಲ್ಮ್. ದಟ್ ಈಸ್ ದಿ ಹೋಲ್ ಐಡಿಯಾ. ಯಾಕೆ ಅಂತಂದರೆ ಈಗ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಲ್ಲ ಪಾತ್ರಗಳು ಇಲ್ಲಿ ಯಾರ್ಯಾರಿದ್ದಾರೆ ಅವರನ್ನು ನಾನು ಸೆಲೆಕ್ಟ್ ಮಾಡಿದ್ದಲ್ಲ. ಅವರೆಲ್ಲ ಅವರಾಗವರೇ ಈ ಪಾತ್ರಕ್ಕೆ, ಈ ಸಿನಿಮಾಗೆ ಸೆಲೆಕ್ಟ್ ಮಾಡಿಕೊಂಡವರು ಟೋಟಲಿ. ಜಾಸ್ತಿ ನಾನು ಮಾತಾಡೋದನ್ನು ಬಿಟ್ಟು ಹಾಗೆ ಮೈಕ್ನ ಪಾಸ್ ಮಾಡ್ತಾ ಇರ್ತೀನಿ. ಮುಖ್ಯವಾಗಿ ಅಂದರೆ ಒಂದು ಆರ್ಡ್ರಲ್ಲಿ ಎಲ್ಲಿಂದ ಶುರು ಮಾಡಲಿ ನೋಡ್ತಾ ಇದ್ದೀನಿ.